ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರನ್ಯಾ ಅರೆಸ್ಟ್ ಆದ ನಂತರ ಆಕೆಯನ್ನು ವಿಚಾರಣೆಗೆ ಒಳಪಡಿಸಿದಾಗ ಆಕೆ ಬೇರೆ ಬೇರೆ ಕಥೆಗಳನ್ನು DRI ಅಧಿಕಾರಿಗಳ ಮುಂದೆ ಹೇಳಿದ್ದಾಳೆ. ಆಕೆ ಹೇಳಿದಂಥ ಕಥೆಯಲ್ಲಿ ಜಿನೇವಾದೊಂದು ಕಥೆ ಇದೆ. ಅದು ಎಷ್ಟರ ಮಟ್ಟಿಗೆ ನಂಬಲರ್ಹ ಅನ್ನೋದು ಗೊತ್ತಿಲ್ಲ. ಬಟ್ ಈ ಕಥೆಯನ್ನು DRI ಅಧಿಕಾರಿಗಳ ಮುಂದೆ ಆಕೆ ಹೇಳ್ಕೊಂಡಿದ್ದಾಳೆ. ಭಾರತ ಅಲ್ಲ, ಜಿನೇವಾಗೂ ಕೂಡ ನನ್ನ ಬಿಸ್ನೆಸ್ ಇತ್ತು, ಅಲ್ಲಿಗೂ ಕೂಡ ನಾನು ಚಿನ್ನ ಕೊಂಡೋಗ್ತಾ ಇದ್ದೆ, ಈ ರೀತಿಯನ್ನು ಕಥೆ ಹೇಳಿದ್ದಾರೆ. ದುಬೈನಿಂದ ಜಿನೇವಾ ಅಂದರೆ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾ ಇಲ್ಲಿಗೆ ಗೋಲ್ಡ್ ಸಾಗಿಸಿದ್ದೀನಿ ಅಂತ ಆಕೆ ಹೇಳ್ಕೊಂಡಿದ್ದಾಳೆ ಅನ್ನುವಂಥ ಮಾಹಿತಿ. ದುಬೈನಲ್ಲಿ ಚಿನ್ನ ಖರೀದಿಸಿ ಸ್ವಿಟ್ಜರ್ಲ್ಯಾಂಡಿಗೆ ತೆಗೆದುಕೊಂಡು ಹೋಗ್ತಾ ಇದ್ದ ಬಗ್ಗೆ ಕಸ್ಟಮ್ ಅಧಿಕಾರಿಗಳಿಗೆ ಈ ವಿಚಾರವನ್ನು ಆಕೆ ಹೇಳ್ಕೊಂಡಿದ್ದಾಳೆ. ಇದರ ಸತ್ಯಾಸತ್ಯತೆ ಎಷ್ಟು ಅನ್ನೋದು ಗೊತ್ತಿಲ್ಲ. ಯಾಕಂತಂದ್ರೆ ದುಬೈಯಿಂದ ಭಾರತಕ್ಕೆ ಚಿನ್ನ ತರೋದು ಅದರಲ್ಲಿ ಲಾಭ ಇದೆ, ಬಟ್ ಸ್ವಿಟ್ಜರ್ಲ್ಯಾಂಡಿಗೆ ಕೊಂಡೋಗಿ ಅದರಲ್ಲಿ ಎಂತ ಲಾಭ ಗೊತ್ತಿಲ್ಲ ನನಗೆ. ಬಟ್ ಈ ಕಥೆಯನ್ನು ಆಕೆ ಹೇಳ್ಕೊಂಡಿದ್ದಾಳೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಸಂದೇಶ್ ರೆಡಿ ಇದ್ದಾರೆ. ಸಂದೇಶಿ, ಜಿನೇವಾದ ಕತೆ ದಾರಿ ತಪ್ಪಿಸೋದಕ್ಕೆ ಹೇಳಿದ್ದ, ಯಾಕಂತಂದ್ರೆ ಕಾಗೆ ಹಾರಿಸಿದ ರೀತಿಯಲ್ಲಿದೆ ಇದು. ರಕ್ಷತ್, ಇದು DRI ಅಧಿಕಾರಿಗಳ ವಿಚಾರಣೆ ಸಂದರ್ಭದಲ್ಲಿ ಕಂಡು ಬಂದಂತಹ ವಿಚಾರ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ರನ್ಯಾ ರಾವ್ ಏನಿದ್ದಾರೆ, ಆಕೆ ಕಳೆದ 2-3 ಬಾರಿ ಆಕೆ ದುಬೈನಿಂದ ಚಿನ್ನವನ್ನು ಸಾಗಾಟ ಮಾಡಿದ್ಲು. ಆದರೆ ದುಬೈ ಕಸ್ಟಮ್ಸ್ ಅಧಿಕಾರಿಗಳ ಬಳಿ ಮಾಹಿತಿಯನ್ನು ಪಡೆದಂಥ ಸಂದರ್ಭದಲ್ಲಿ ಅಲ್ಲಿ ಈಕೆ ಜಿನೇವಾ ನಿವಾಸಿ ಅಂತಲೂ ಕೂಡ ಹೇಳ್ಕೊಂಡಿದ್ಲು ಅನ್ನೋ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಅಂದರೆ ಈಕೆ ನವೆಂಬರ್ ಹಾಗೆ ಫೆಬ್ರವರಿ ಎರಡು ತಿಂಗಳಲ್ಲಿ 2 ಬಾರಿ ಟ್ರಾವೆಲ್ ಮಾಡಿರ್ತಾಳೆ. ಆ ಸಂದರ್ಭದಲ್ಲಿ ಅಲ್ಲಿನ ಕಸ್ಟಮ್ಸ್ ಅಧಿಕಾರಿಗಳಿಗೆ, ಅಂದರೆ ನೇರವಾಗಿ ಏನು ಗ್ರೀನ್ ಚಾನೆಲ್ಗೆ ಬಂದು ಅಲ್ಲಿ ಕಸ್ಟಮ್ಸನ್ನು ಕ್ಲಿಯರ್ ಮಾಡುವಂಥ ಸಂದರ್ಭದಲ್ಲಿ ನಾನು ಜಿನೇವಾ ಏನು ನಿವಾಸಿ ಅನ್ನೋದನ್ನು ಕೂಡ ಅಲ್ಲಿನ ಕಸ್ಟಮ್ಸ್ ಅಧಿಕಾರಿಗಳಿಗೆ ಹೇಳಿರ್ತಾರೆ. ಜೊತೆಗೆ ಜಿನೇವಾಗೆ ನಾನು ಬಂಗಾರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಥವಾ ಚಿನ್ನವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ಲು ಅನ್ನೋ ಮಾಹಿತಿ ಈಗ ಸದ್ಯ ಲಭ್ಯವಾಗ್ತಾ ಇದೆ. ಅಂದರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಈ ಪರಿಶೀಲನೆ ಸಂದರ್ಭದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಆಕೆಯನ್ನು ಕ್ವಶನಿಂಗ್ ಮಾಡಿದಾಗ ನಾನು ಜಿನೇವಾ ನಿವಾಸಿ ಅಂತ ಆಕೆಯೇ ಹೇಳ್ಕೊಂಡಿದ್ದಾಳೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಜಿನೇವಾಗೆ ಆಕೆ ನಿಜಕ್ಕೂ ಕಸ್ಟಮ್ಸ್ ಅಧಿಕಾರಿಗಳಿಗೆ ಹೇಳಿದಂತೆ ಜಿನೇವಾಗೆ ಹೋದ್ಲಾ ಅಥವಾ ಬೇರೆ ದೇಶಕ್ಕೆ ಹೋದ್ಲಾ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಹಾಗಾಗಿ ಸದ್ಯ ರನ್ಯಾ ರಾವ್ ಏನು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಅದು ಸಾಕಷ್ಟು ಹೇಳಿಕೆಗಳು ಈಗಾಗಲೇ ನೀಡಲಾಗಿದೆ. ಹಾಗಾಗಿ ಎಲ್ಲವನ್ನೂ ಕೂಡ ಇದು ನಿಜ ಅಂತ ನಂಬಬೇಕೋ ಬೇಡವೋ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ DRI ಅಧಿಕಾರಿಗಳು ಕೂಡ ಇದ್ದಾರೆ. ಯಾಕಂದ್ರೆ ಟ್ರೈನ್ಡ್ ಕೊರಿಯರ್ ಅಂತ ಒಂದು ಅನುಮಾನ, ಅಂದ್ರೆ ತರಬೇತಿ ಹೊಂದಿರುವಂತ ಸ್ಮಗ್ಲರ್ ಅಂತ. ಯಾಕಂತಂದ್ರೆ ಸಿಕ್ಕಾಕೊಂಡಾಗ ಯಾವ ರೀತಿ ದಾರಿ ತಪ್ಪಿಸಬೇಕು, ಏನ್ ಕತೆ ಹೇಳಬೇಕು ಅನ್ನೋದು ತರಬೇತಿ ಆಗಿತ್ತಾ ಅಂತ ಒಂದು ಅನುಮಾನ ಕಾಡುತ್ತೆ ಇಲ್ಲಿ. ರಕ್ಷತ್, ಖಂಡಿತವಾಗ್ಲು. ಯಾಕಂದ್ರೆ ಇಲ್ಲಿ ನಾವು ಕೆಲವೊಂದು ವಿಚಾರಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಂದ್ರೆ ಈಕೆ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡುವಂಥದ್ದಾಗಿರ್ಬೋದು ಅಥವಾ ದುಬೈನ ವಾಶ್ರೂಮ್ನಲ್ಲಿ ನಾನು ಯೂಟ್ಯೂಬ್ ವಿಡಿಯೋ ನೋಡಿ ಅದಾದ ನಂತರ ನಾನು ಸ್ಮಗ್ಲಿಂಗ್ ಮಾಡೋದನ್ನು ಕಲಿತೆ ಅನ್ನೋಂಥದ್ದಾಗಿರ್ಬೋದು, ಇವೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಈಕೆ ತುಂಬ ಪಳಗಿರೋಂಗೆ ಕಾಣಿಸ್ತಾ ಇದೆ. ಅಂದರೆ ಸಾಕಷ್ಟು ಬಾರಿ ಸ್ಮಗ್ಲಿಂಗನ್ನು ಮಾಡಿರೋದ್ರಿಂದ ಆಕೆ ಕಥೆಯನ್ನು ಏನಾದರೂ ಹೇಳ್ತಾ ಇದ್ದಾರ DRI ಅಧಿಕಾರಿಗಳ ಮುಂದೆ ಅನ್ನೋ ಒಂದು ಅನುಮಾನ ಕೂಡ ಮೂಡುತ್ತೆ. ಯಾಕಂದರೆ ನಾನು ಸ್ಮಗ್ಲಿಂಗ್ ಮಾಡೋದಕ್ಕೂ 3 ವಾರ ಮುಂಚೆ ನನಗೆ ಯಾರೋ ಒಬ್ರು ಕರೆ ಮಾಡ್ತಾ ಇದ್ರು, ವಿದೇಶಿ ಕರೆಗಳು ಬರ್ತಾ ಇತ್ತು. ವಿದೇಶಿ ಕರೆಗಳು ಬಂದ ನಂತರ ಏರ್ಪೋರ್ಟ್ಗೆ ನಾನು ಹೋದಾಗ 6 ಅಡಿ ಎತ್ತರದ ಒಬ್ಬ ವಿದೇಶಿ ಪ್ರಜೆ ಬಂದು ನನಗೆ ಚಿನ್ನವನ್ನು ಕೊಡ್ತಾ ಇದ್ದ. ಆ ಚಿನ್ನವನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಯೂಟ್ಯೂಬ್ನಲ್ಲಿ ಇದೇ ವಿಡಿಯೋ ನೋಡು, ಆಗ ನಿನಗೆ ಹೇಗೆ ಇದನ್ನ ಕ್ಯಾರಿ ಮಾಡಬೇಕು ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದ. ಇವೆಲ್ಲವೂ ಕೂಡ ಎಲ್ಲ ಒಂದು ಕಡೆ ಕುಕ್ಕಡಪ್ ಸ್ಟೋರಿಗಳ ರೀತಿಯಲ್ಲೇ ಕಾಣಿಸ್ತಾ ಇದೆ. ಹಾಗಾಗಿ ರನ್ಯಾ ರಾವ್ ಹೇಳ್ತಿರುವಂಥದ್ದೇನಿದೆ ಎಲ್ಲವೂ ಕೂಡ ನಿಜ ಅಂತ ನಂಬೋದಕ್ಕೆ ಅಸಾಧ್ಯವಾಗಿದ್ದಾವೆ. ಯಾಕಂದ್ರೆ ಆಕೆ ಕೊಡ್ತಿರುವಂತಹ ಸ್ಟೇಟ್ಮೆಂಟ್ಗಳಾಗಿರ್ಬೋದು ಅಥವಾ DRI ಅಧಿಕಾರಿಗಳ ಎನ್ಕ್ವೈರಿ ಸಂದರ್ಭದಲ್ಲಿ ಆಕೆ ನೀಡಿರುವಂಥ ಮಾಹಿತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ಒಂದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಅಂದರೆ ಸಿಕ್ಕಿ ಹಾಕಿಕೊಂಡ ನಂತರ ಯಾವ ರೀತಿ ವರ್ತಿಸಬೇಕು ಅಥವಾ ಯಾವ ರೀತಿ ಹೇಳಿಕೆ ಕೊಡಬೇಕು, ಇವೆಲ್ಲವನ್ನೂ ಕೂಡ ಟ್ರೈನ್ ಮಾಡಿ ಬಿಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ಹಾಗಾಗಿ ಈ ಸಿಂಡಿಕೇಟನ್ನು ಭೇದಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಾಗುತ್ತೆ. ಹಾಗಾಗಿಯೇ ಈಗ ಸದ್ಯ 3 ದಿನಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು, ಸಿಂಡಿಕೇಟ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡದೆ ಹೋದರೂ ಕೂಡ ಆಕೆಯನ್ನು ನ್ಯಾಯಾಂಗ ಬಂಧನಕ್ಕೊಪ್ಪಿಸಿ ಸದ್ಯ ಈಗ 2ನೇ ಆರೋಪಿಯಾಗಿರುವಂಥ ತರುಣ್ ರಾಜುವನ್ನು ಕಸ್ಟಡಿಗೆ ಪಡೆದು ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸಿಂಡಿಕೇಟ್ ಬ್ರೇಕ್ ಮಾಡುವಂಥ ಕೆಲಸವನ್ನು DRI ಅಧಿಕಾರಿಗಳು ಮಾಡಬೇಕಾಗುತ್ತೆ. ಜೊತೆಗೆ CBI ಅಧಿಕಾರಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರೋರನ್ನು ಹೊರತರುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ರನ್ಯಾ ರಾವ್ ಹೇಳಿರುವಂಥ ವಿಚಾರಗಳು ಎಲ್ಲವೂ ಕೂಡ ನಿಜ ಅಂತ ನಂಬೋದಕ್ಕಾಗೋದಿಲ್ಲ. ಹಾಗಾಗಿ ಈಗ ಸದ್ಯ ಆ ಸಿಂಡಿಕೇಟನ್ನು ಬೇರೆ ಆಯಾಮದಲ್ಲಿ ಬ್ರೇಕ್ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಾಗುತ್ತೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.